ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ ಅವರ ಆತ್ಮೀಯರೇ. ಈಗಾಗಲೇ ನೀವು ನಮ್ಮ DCC ಬ್ಯಾಂಕಿನ ಅಧ್ಯಕ್ಷರು ಜೊತೆಗೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಇಲ್ಲಿವರೆಗೆ ಆದಂಥ ತಾವು ಕೊಟ್ಟಂಥ ಸಾಲಗಳ ಬಗ್ಗೆ ಆಗಿರ್ಬೋದು, ಮಲ್ ಡೆವಲಪ್ಮೆಂಟ್ ಬಗ್ಗೆ ಆಗಿರ್ಬೋದು, ಅನೇಕ ವಿವರಗಳನ್ನ ಮೊನ್ನೆ ನಡೆದ ಟ್ರಸ್ಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಈಗಾಗಲೇ ಜಯಶೀಲ್ ಶೆಟ್ಟರಿಗೆ ಕೊಟ್ಟಂಥ ಸಾಲದ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಹೇಳಿದರು. ವಾಪಸ್ ಆಗಿದೆ ಎಲ್ಲ ದುಡ್ಡು ಅಂತೇಳಿ ಭಾಳ ಸಂತೋಷ ವಿಷಯ. ಇದೊಂದು ರೀತಿಯಿಂದ ಇಲ್ಲಿವರೆಗೆ ನಡೆದಂಥ ಒಂದು ಒಳ್ಳೆಯ ಕಾರ್ಯ ಅಂತ ಹೇಳಬೇಕಾಗಿದೆ. ಇದರ ಜೊತೆಗೆ ಇನ್ನೊಂದು 2-3 ಮಾತುಗಳ ಮೇಲೆ ಟೆಸ್ಟ್ ಕೊಡ್ತಾ ಹೋದರು. ನಾವು ಇದರ ಇನ್ಕಮ್ ಹೆಚ್ಚು ಮಾಡಬೇಕಾಗಿದೆ. ಹೌದು, ಹೆಚ್ಚು ಮಾಡಬೇಕು. 10,000 ಕೋಟಿ ಗುರಿ ಇಟ್ಕೊಂಡಿದ್ದಾರೆ. ಭಾಳ ಒಳ್ಳೆಯ ಕೆಲಸ ಮಾಡಲಿ. ಆದರೆ 10,000 ಗುರಿ ಬಿಡಬೇಕಾಗಿತ್ತು ಅಂದರೆ ನಾವು ಕಮರ್ಷಿಯಲ್ ಪರ್ಪಸ್ ಮತ್ತು ನಾವು ಕೊಡಬೇಕಾಗ್ತದೆ. ಆದರೆ ಶುಗರ್ ಫ್ಯಾಕ್ಟ್ರಿಗಳಿಗೆ ಹೆಚ್ಚು ಕೊಡಲಿಕ್ಕೆ ಹೋಗೋದಿಲ್ಲ ಅನ್ನುವಂಥ ಮತ್ತೊಂದು ಸಮಾಧಾನಕರವಾದಂಥ ಮಾತನ್ನು ಮಾತಾಡಿದ್ದಾರೆ. ಶುಗರ್ ಫ್ಯಾಕ್ಟ್ರಿಗಳು ಅದು ಜೆನ್ಯೂನ್ ಇದ್ದರೆ, ಕರೆಕ್ಟ್ ಇದ್ದರೆ ಕೊಡ್ತೀವಿ, ಅದ್ರ ಇಲ್ಲ. ಸಾಲದ ಮೇಲೆ ಸಾಲ ಕೊಡೋದಿಲ್ಲ ಅನ್ನೋಂಗೂ ಸಹಿತ ಮಾತಾಡಿದ್ದಾರೆ. ಒಳ್ಳೆ ಮಾತುಗಳು ಮಾತಾಡಿದರು. ಆದರೆ ಇದೇ ಕಾಲಕ್ಕೆ ಒಂದಿಟ್ಟು ಚರ್ಚಾಸ್ಪದ ಆಗುವಂಥ ವಿಷಯ ಏನಪ್ಪ ಅಂತಂದ್ರೆ, ರೈತಗೆ 1 ಎಕರೆಗೆ 40,000 ಅಷ್ಟು ಕೊಡೋಕ್ಕೆ ಸಾಧ್ಯ ಆಗ್ತದೆ ಶೂನ್ಯ ಬಡ್ಡಿ ದರದಲ್ಲೇ ಅನ್ನುವಂಥ ಮಾತನ್ನು. ಅಂದ್ರೆ ಅದಕ್ಕೆ ಹೆಚ್ಚಿಕೊಳ್ಳಿಕ್ಕೆ ಆಗುವುದಿಲ್ಲ ಅಂತೇಳಿ ರೈತರ ಬೇಡಿಕೆ ಏನದಪ್ಪ ನಿಮ್ಗೆ ಗೊತ್ತದ. ಈಗ ಎಲ್ಲ ರೈತರು ಅದರಲ್ಲಿ ಮುಖ್ಯವಾಗಿ ಶಶಿಕಾಂತ್ ಗುರೂಜಿ ಆಗಿರ್ಬೋದು, ಚೋನಪ್ಪ ಪೂಜಾರಿ ಅವರಾಗಿರ್ಬೋದು, ವಿಶೇಷವಾಗಿ ಗುರ್ಲಾಪುರದ ಮೂಮೆಂಟ್ದಲ್ಲಿ ಭಾಗವಹಿಸಿದಂಥ ಎಲ್ಲ ರೈತರು ಅವ್ರ ಬೇಡಿಕೆ ಏನಪ್ಪ ಅಂದರೆ ಮಿನಿಮಮ್ 1 ಲಕ್ಷ ಕೊಡ್ರಿ ಅಂತೇಳಿ. ಮತ್ತು ನಮ್ಮ ಇದೇ ಒಂದು ಹೇ ಸಿದ್ದರಾಮ ಮೂಲಕ ನಡೆದಾಗ ನಮ್ಮ ವಕೀಲರಾದಂಥ ಗುಂಡಣ್ಣ ಕಮತೆಯವರಂತೆ ಸ್ಪಷ್ಟವಾಗಿ 82,000 ಕೊಡ್ಲಿಕ್ಕೆ ಬರ್ತದಂತ ಅಪೆಕ್ಸ್ ಬ್ಯಾಂಕದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತೋರಿಸಿದ್ರು. ಅದ್ರ ಬಗ್ಗೆ ಚರ್ಚೆಗೆ ಬರಲಿಲ್ಲ. ಅದಕ್ಕೆ ಇವತ್ತು ಏನಪ್ಪ ಅಂತಂದ್ರೆ 82,000ವರೆಗೆ ಕೊಡ್ಲಿಕ್ಕೆ ಸಾಧ್ಯತೆ ಎಕರೆ ಕಬ್ಬಿಗೆ ಅಂತೇಳಿ. ಅದರ ಜೊಲ್ಲೆಯವರು ಆ ಸಂದರ್ಭದಲ್ಲಿ ಮಾತಾಡಿದ್ದು 40,000 ಪ್ಲಸ್ ಏನಪ್ಪ ಅಂತಂದ್ರೆ ಈ ಒಂದು 82,000 ಆಯಿತು, 1 ಲಕ್ಷ ಆಯಿತು ಕೊಡಲಿಕ್ಕೆ ನಮಗೆ ಡೈರೆಕ್ಷನ್ಸ್ ಇಲ್ಲ. ಅದು ನಬಾರ್ಡಾಗಲಿ ಇನ್ನುಳಿದಾಗಲಿ ಇಲ್ಲ ಅನ್ನೋ ಮಾತನ್ನು ಸೂಕ್ಷ್ಮವಾಗಿ ಮಾತಾಡೆ, ಅದು ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಮಾತಾಡಿದರು. ಇನ್ನು ಇದು ನಮ್ಮ ರೈತ ಸಂಘದ ಮುಂದೆ, ರೈತ ಹೋರಾಟದ ಮುಂದೆ ಒಂದು ಸವಾಲಿದೆ. ಯಾಕಪ್ಪ ಸಾಧ್ಯ ಇಲ್ಲ ಅನ್ನುವಂಥದ್ದು. 1 ಎಕರೆ ಭೂಮಿ ಬೆಲೆ ಮತ್ತು ಇವ್ರು ಕೊಡ್ತಿರೋದು 1 ಲಕ್ಷ, ಇವು 1 ಲಕ್ಷ 40,000 ಇಷ್ಟು ಕೊಡೋದ್ರಿಂದ ರೈತಗೆ ಅನುಕೂಲ ಆಗ್ತದೇನು ಅಂತೇಳಿ. ಮತ್ತು ಇದೇ ಸಂದರ್ಭದಲ್ಲೇ ಇನ್ನೊಂದು 2-3 ಮಾತು ಮಾತಾಡಿದ್ರು ಅವರು ಮ್ಯಾನೇಜ್ಮೆಂಟ್ದ ಪರವಾಗಿ. ನಮ್ಮ ಜೊಲ್ಲೆಯವರು ಇಲ್ಲ, ಈಗ 3,300 ಕೊಟ್ಟಂಥ ಬೆಲೆನೇ ಹೆಚ್ಚಿಗದ, ಅನೇಕ ಶುಗರ್ ಫ್ಯಾಕ್ಟ್ರಿ ಲಾಸ್ ಅನುಭವಿಸ್ತಾ ಇದ್ದಾವೆ ಅನ್ನೋಂಥ ಮಾತನ್ನು ಮಾತಾಡ್ತಾ ಲಾಭ ಇದಿಲ್ಲ, ಇಷ್ಟಿದ್ದು ನಾವು ಈಗ 40,000 ಕೊಡೋದು ಹೆಚ್ಚು ಅನ್ನೋಂಥ ಮಾತನ್ನು ಸಹಿತ ಆ ಸಂದರ್ಭದಲ್ಲಿ ಮಾತಾಡಿದ್ದಾರೆ. ಮಾತಾಡಲಿ ತಪ್ಪಂತಲ್ಲ, ಅವ್ರಿಗಿದ್ದಂಥ ಡೈರೆಕ್ಷನ್, ತಮಗಿದ್ದಂಥ ಅಧಿಕಾರದ ಲಿಮಿಟೇಷನ್ಗಳ ಬಗ್ಗೆ ನೆಲಗಟ್ಟಿನಲ್ಲಿ ಮಾತಾಡಿದ್ದಾರೆ. ಆದರೆ ರೈತರಿಗೆ ಕೇವಲ 40,000 ಎಕರೆ ಕೊಡೋದ್ರಿಂದ ಮತ್ತು ಇನ್ನೊಂದು ಮಾತನ್ನು ಹೇಳಿದ್ದಾರೆ ಅವ್ರ ಜೊಲ್ಲೆ ಅವರು, ನಾವು ಎಲ್ಲ ಬೆಳೆಗಳಿಗೆ ಅಂತಲ್ಲ, ಕಬ್ಬಿನ ನೆಲೆಯಲ್ಲಿ ಎಲ್ಲ ಬೆಳೆ ಕೊಟ್ಟಂಗೆ ಮಾಡಿರ್ತೀವಿ, ಅದರಲ್ಲಿ ಕಬ್ಬು ಬಟ್ಟೆ ಎಲ್ಲ ಉಳಿದ್ಗೂ ಸಹಿತ ಬಳಸ್ಕೊಳ್ತಾರೆ ರೈತರು ಅಂತೇಳಿ. ಇದೊಂದು ಏನಪ್ಪ ಅಂದ್ರೆ ಉಳಿದ ಬೆಳೆಗೆ 10,000 15,000 ಅದಾವ, ಬೇರೆ ಬೇರೆ ರೂಪದಲ್ಲಿದ್ದಾವೆ, ನಾವು ಹೆಚ್ಚು ಕೊಟ್ಟಿವಿ ಅನ್ನುವಂಥ ಮಾತು ಅವರಲ್ಲಿತ್ತು. ಇದರ ಅರ್ಥ ಏನಪ್ಪ ಅಂದ್ರೆ ನಾವು ಸಗಟು ಕಬ್ಬು ಬರ್ತೀವಿ, ಎಲ್ಲ ಬೆಳೆಗೂ ನಾವು 40,000 ಕೊಡ್ತೀವಿ 1 ಎಕರೆಗೆ ಅನ್ನುವಂಥ ಮಾತು. ಮತ್ತು ಇದು ಒಳ್ಳೇದು ಅನ್ನುವಂಥ ಮಾತು ಅವ್ರು ಮಾತಾಡಿದ್ರು. ಆದರೆ ಇದನ್ನು ರೈತರು ಎಷ್ಟು ಮಟ್ಟಿಗೆ ಒಪ್ತಾರೆ, ಮತ್ತು ರೈತರ ಬದುಕನ್ನು ಕಂಡಂಥವ್ರು, ರೈತರ ಸೇವೆ ನೋಡಿದಂಥವ್ರು ಮತ್ತು ಅನುಭವಿಸುವಂಥವ್ರು ಇದನ್ನು ಒಪ್ಕೊಳ್ತಾರ. ಇನ್ನು ರೈತರಿಗೆ ಬಿಟ್ಟಂಥ ವಿಷಯ ಇದಂತೆ ಸ್ಪಷ್ಟ ಆಗಿದೆ. ಈಗ ಮತ್ತು ಇದಕ್ಕೂ ಹೋರಾಟ ಮಾಡುವಂಥ ಪ್ರಸಂಗ ಬರ್ತದೆ ಅನ್ನುವಂಥ ಮಾತು ಈಗಾಗಲೇ ರೈತ ವಲಯದಲ್ಲಿ ಚರ್ಚೆ ಸ್ಟಾರ್ಟ್ ಆಗಿದ್ದಾವೆ. ರೈತರು ಇವತ್ತು ಅದರಲ್ಲಿ ಮುಖ್ಯವಾಗಿ ರೈತ ಮುಖಂಡರು ಇಲ್ಲ, ಇದನ್ನು ಪ್ರಶ್ನೆ ಮಾಡಬೇಕು, ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಾಗ ನಾವು ಉಳಿತೀವಿಲ್ಲ, ಉಳಿಲಿಕ್ಕೆ ಸಾಧ್ಯ ಇಲ್ಲ. ರೈತರ ಅಭಿಪ್ರಾಯ ಇದ್ದಾರೆ ಮತ್ತು ರೈತರ ಅನುಭವದ ನೆಲೆಗಟ್ಟಿನಲ್ಲ 1 ಎಕರೆಗೆ ಖರ್ಚು ಎಷ್ಟು ಬರ್ತದಪ್ಪ ಅಂದ್ರೆ 1.5 ರಿಂದ 2 ಲಕ್ಷ, 1.5 ಲಕ್ಷದಿಂದ 2 ಲಕ್ಷ ತನಕ ಖರ್ಚು ಬರ್ತದೆ ಮಿನಿಮಮ್ಮು. ಮತ್ತು ನಮ್ಗೆ ಬರೋದೇನಪ್ಪ ಉಳಿದ ಲಾಭ, ಖರ್ಚು ಹೋದ್ಮೇಲೆ ದುಳಿದೇನು ಅಂತೇಳಿ. MS ಸ್ವಾಮಿನಾಥನ್ ಆಯೋಗದ ಪ್ರಕಾರ C2+2 ಅನ್ನುವಂಥದ್ದು
C2+2 ಮಳೆ ಏನಂದರೆ ಇದರರ್ಥ ಏನಪ್ಪ ಅಂತಂದ್ರೆ ನಾವು ಖರ್ಚು ಮಾಡಿ ಬೆಳೆದ ಎಲ್ಲ ಲೆಕ್ಕ ತೆಗೆದಾಗ ಎಷ್ಟು ಖರ್ಚಾಗಿರ್ತದೋ ಅದ್ರಲ್ಲಿ ಮತ್ತೆ ಅರ್ಥ ಹಾಕಿಕೊಡೋದು ರೇಟ್ ಕೊಡಿಸ್ಬೇಕಂತೇಳಿ ಅದು ನೋಡಿದಾಗ ಇದು ಆಸ್ಪಾಸಲ್ಲಿ ಎಲ್ಲಿ ನಿಲ್ಲುವಂಥ ಅಲ್ಲ 3300 ಅದಿನ್ನೂ ಇರಲಿ ಕಬ್ಬಿಗೆ ಮತ್ತು ಇನ್ನುಳಿದ ಬೆಳೆಗಳಿಗೆ ಮಾರ್ಕೆಟ್ ರೇಟ್ ಕೊಡಬೇಕು ಅಂತ ಇರ್ತದೆ. ಬಟ್ ಇಲ್ಲಿ ಮಾರ್ಕೆಟ್ ರೇಟ್ ಪ್ರಶ್ನೆ ಇಲ್ಲ, ಮಾತು ಇಲ್ಲ. ಮಿನಿಮಮ್ ಸೈಜ್ ಕೊಡೋದಿಲ್ಲ. ಕಬ್ಬಿಗೆ ಅದು ಕೊಟ್ಟಿದ್ದು ಹೆಚ್ಚಿಂದ 3300 ಅನ್ನುವಂಥದ್ದು. ಅದಕ್ಕಾಗಿ ನಾವು 40,000 ಸಾಧ್ಯತೆ ಅನ್ನೋಂಥ ಮಾತು ಹೇಳೋದು ನೋಡಿದ್ರೆ ಮುಂಬರುವ ದಿನಗಳಲ್ಲಿ ರೈತರು ಈ ಒಂದು 40,000 ಸಲುವಾಗಿ ಮತ್ತು ಹೋರಾಟ ಮಾಡುವಂಥ ಪ್ರಸಂಗ ಬರ್ತದನ ಅನ್ನೋಂಥ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಈ ಪ್ರಶ್ನೆಗಳಿಗೆ ಇನ್ನು ಉತ್ತರ ಹುಡ್ಕೊಂಥ ಡಿಸಿಷನ್ ಬ್ಯಾಂಕ್ ಮತ್ತು ಅದು ಮ್ಯಾನೇಜ್ಮೆಂಟದಿರಲಿ. ಆದರೆ ಈ ಒಂದು ಮೊನ್ನೆ ನಡೆದಂಥ ಈ ಸಭೆಯಿಂದ ಒಂದಂತೂ ಕ್ಲಿಯರ್ ಆಗ್ತಾ ಬಂತು. ವಿಶೇಷವಾಗಿ ಈಗಿನ ಮ್ಯಾನೇಜ್ಮೆಂಟ್ ಇದ್ದಿದ್ದು ಒಂದು 10,000 ಗುರಿ ಇಟ್ಟುಕೊಂಡು 10,000 ಕೋಟಿ ರೂಪಾಯಿ ಗುರಿ ಇಟ್ಟುಕೊಂಡು ಕಮರ್ಷಿಯಲ್ ಪರ್ಪಸ್ಸು ನಾವು ಲೋನ್ ಕೊಡ್ತೀವಿ ಅನ್ನುವಂಥ ಮಾತು, ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಮತ್ತು ಕೊಡ್ತೀವಿ ಅನ್ನುವಂಥ ಮಾತು. ಅಂದ್ರೆ ಶುಗರ್ ಅಥವಾ ನಮ್ಮ ಕೃಷಿ ಆಧಾರಿತ ಅಷ್ಟಲ್ಲ, ಮತ್ತು ಬೇರೆದು ಕೊಡ್ತೀವಿ ನಾವು ಅನ್ನೋಂಥ ಮಾತು ಮಾತಾಡಿ ನೋಡಿದ್ರೆ ಇದು ಇನ್ನೊಂದು ಕಮರ್ಷಿಯಲ್ ಬ್ಯಾಂಕ್ ಆಗಲಿಕ್ಕೆ ಹೊರಟದನ ಅನ್ನೋಂಥ ಒಂದು ಪ್ರಶ್ನೆನೂ ಇವತ್ತು ಮೂಡಲಿಕ್ಕೆ ಶುರುವಾಗಿದೆ. ಯಾಕೆ ಇರೋದು ಒಂದಿಷ್ಟು ಬ್ಯಾಂಕ್ಗಳು, PKPSಗಳು, ಅದೇ ಕಾಲಕ್ಕೆ DCC ಬ್ಯಾಂಕ್ಗಳು, ಕೋಆಪರೇಟಿವ್ ಬ್ಯಾಂಕ್ಗಳು ಒಂದಿಷ್ಟು ಏನೋ ರೈತರ ಪರ ಇದ್ದಿದ್ದು. ಈಗ ಇಡೀ ದೇಶ ತುಂಬ ನ್ಯಾಷನಲ್ ಬ್ಯಾಂಕ್ ಇರ್ಬೋದು, ಮತ್ತೊಂದು ಇರ್ಬೋದು, ರೈತರು ಕೊಡ್ತೀವಿ ಒಂದು ಸ್ವಲ್ಪ ಪ್ರಮಾಣ ಕೊಡ್ತಿರ್ತಾರೆ. ಆದರೆ ಉಳಿದಾರೆ ಹೆಚ್ಚು ಕಮರ್ಷಿಯಲ್ ಪರ್ಪಸ್ ಕೊಡ್ತಾರೆ. ಹೀಗಾಗಿ ನ್ಯಾಷನಲ್ ಬ್ಯಾಂಕ್ನಲ್ಲಿ ಇವತ್ತು ನಿಮ್ಗೆ ಗೊತ್ತಿರ್ಬೋದು ಹೆಚ್ಚು ಕಡಿಮೆ ಅಲ್ಲೂ ಈಗ ಅವ್ರು ಕಾಂಪಿಟೇಷನ್ ಮಾಡ್ತಾರೆ ಹೇಳುವಂಥ DCC ಬ್ಯಾಂಕ್ ಒಂದು ನೆನಪಿಡ್ಕೋಬೇಕಿಲ್ಲ. ಈ ನ್ಯಾಷನಲ್ ಬ್ಯಾಂಕ್ನಲ್ಲಿ ಕಮರ್ಷಿಯಲ್ ಪರ್ಪಸ್, ಇಂಡಸ್ಟ್ರಿಯಲ್ ಪರ್ಪಸ್ ಕೊಟ್ಟಿದ್ದು ಸಾಲಗಳು ಎಷ್ಟು ಬಾಕಿ ಆಗಿದಾವ ಅದನ್ನು ಸಹಿತ ಕೌಂಟಿಗಳು ಮಾಡಬೇಕಾಗ್ತದೆ. ಯಾಕಂದ್ರೆ ಒಂದು ಅಂದಾಜಿನ ಪ್ರಕಾರ 16ರಿಂದ 17 ಲಕ್ಷ ಕೋಟಿ ರೂಪಾಯಿದು ವೇವಪ್ ಆಗ್ಯದ, ರಿಟರ್ನ್ ಅಪ್ ಆಗ್ಯದ. ಈ ಸರ್ಕಾರ ಮಾಡಿದಂಥದ್ದು ಇದು. ಈ ಏನು ಕಂಪ್ನಿಗಳು ಬರ್ತಾವೆ ಅಥವಾ ಕಮರ್ಷಿಯಲ್ ಪರ್ಪಸ್ ಜನ ಬರ್ತಾರೆ ಎಲ್ಲರೂ ಇಂಪ್ರೂವ್ ಆಗ್ತದೆ ಅಂತ ಇವರೊಂದು ಪಾಪೊಂದು ಭರವಸೆ ಇಟ್ಕೊಂಡು ಮಾಡ್ತಾ ಇದ್ದಾರೆ ಜೊಲ್ಲೆ ಅವರು. ಆದರೆ ನ್ಯಾಷನಲ್ ಬ್ಯಾಂಕ್ ಸಹಿತ ಇವತ್ತು ದಿವಾಳಿ ಹೇಳ್ತಾ ಇದ್ದಾವೆ ಅನ್ನೋದನ್ನು ನಾವು ಗಮನ ಹರಿಸ್ಬೇಕಾಗಿತ್ತು. ಜೊತೆಗೆ ಅಲ್ಲೂ ಸಹಿತ ಏನಪ್ಪ ಅಂದ್ರೆ ದುಡ್ಡನ್ನು ಮುಗಿಸುವಂಥ ಕಟ್ಟಪಾಕಿದಾರರು NPA ಮಾಡಿಕೊಂಡು ಮತ್ತಿಂದ ಒಳ್ಳೆ ಬರುವಂಥ ಮಂದಿ ಅಲ್ಲಿದ್ದಾರೆ. ಹೀಗಾಗಿ ಕೃಷಿ ಭೂಮಿಗೆ ಹೆಚ್ಚಿಗೆ ಟ್ರಸ್ಟ್ ಕೊಟ್ಟು ಕೃಷಿ ಆದ ಉದ್ಯೋಗಗಳಿಗೆ ಈ DCC ಬ್ಯಾಂಕ್ ಹೆಚ್ಚು ತನ್ನ ದುಡ್ಡನ್ನು ಬಳಸ್ತಾರೆ, ಭಾಳ ಯೋಗ್ಯ ಅಂತೇಳಿ. ಬೇಕಾದ್ರೆ ನಮ್ಮ ಜೊಲ್ಲೆಯವರು ತಮ್ಮ ಬ್ಯಾಂಕ್ ಅದ ವೈಯಕ್ತಿಕ ಬ್ಯಾಂಕ್ ಅದ ಅವ್ರದ್ದು, ಆ ಬ್ಯಾಂಕ್ಗಳು ಕೊಟ್ಕೊಳ್ಳಿ ಅವ್ರು ಕಮರ್ಷಿಯಲ್ ಪರ್ಪಸ್. ಅದಕ್ಕಿಂತ ಹೆಚ್ಚಿಗೆ ನಮ್ಗೆ ಕೊಡಬೇಕಾಗಿದ್ದು ರೈತರು ಹೇಳಬೇಕಾಗಿದೆ, ರೈತರ ಮಾರ್ಕೆಟ್ ಸಿಗಬೇಕಾಗಿದೆ. ರೈತ ಅಂತೇಳಿ ಎದ್ದಪ್ಪ ಅಂದ್ರೆ ಅವ್ರಿಗೆ ಮಾರ್ಕೆಟ್ ಸಿಕ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಒಂದಿನ ಗೋಡಾವೊಂದು ಚರ್ಚೆ ಬಂತು ನಡಕ್ಕೆ. ಗೋಡವನ್ನು ನಾವು ಅದಕ್ಕೂ ದುಡ್ಡು ಸಾಲ ಕೊಡ್ತೀವಿ ಅನ್ನೋಂಥ ಮಾತನ್ನು ಈಗಾಗಲೇ ಅದು ಗುಂಡಾನ ಕಮಿಟಿಯವರು ಹಿಂದಿನ ತಮ್ಮ ಎಪಿಸೋಡ್ದಲ್ಲಿ ಹೇಳ್ಕೊಂಡಿದ್ದಾರೆ. ಅದಕ್ಕೂ ಸಾಲ ಕೊಡೋದು ವ್ಯವಸ್ಥೆ. ಹೀಗಾಗಿ PKPS ಪ್ರತಿಯೊಂದು ಹಳ್ಳಿಗೆ ಸಾಧ್ಯಷ್ಟು ಮಟ್ಟಿಗೆ ಈ ಗೋಡೌನ್ಗಳು ಮಾಡಿದ್ರಪ್ಪ ಅಂದ್ರೆ ಈ ಗೋಡೌನ್ಗಳು ಅಲ್ಲೇ ಮಾರ್ಕೆಟನ್ನು ನಿರ್ಮಾಣ ಮಾಡೋದಕ್ಕೆ ಸಹಾಯ ಆಗ್ತಾವ ಅನ್ನೋದು ಅಷ್ಟೇ ಗಮನಿಸಬೇಕಾಗಿದೆ. ಅದನ್ನು ಬೆಳೆಸೋದು ಇನ್ನು DCC ಬ್ಯಾಂಕ್ ಬಿಟ್ಟಂಥ ವಿಷಯ. ಅದೇ ಕಾಲಕ್ಕೆ ಪ್ರತಿಯೊಂದು PKPS ಈ ಸಂದರ್ಭದಲ್ಲಿ ಎಚ್ಚರಗೊಂಡು ಈ ಗೋಡೌನ್ ಬಗ್ಗೆ ಯೋಚನೆ ಮಾಡೋದು ಅಷ್ಟೇ ಮುಖ್ಯ ಅದ. ಈ ದಿಸೆಯಲ್ಲಿ ಏನೇನು ಮಾಡ್ತಾರೆ ನೋಡ್ಬೇಕಾದ್ರೆ. ಜೊತೆಗೆ ರೈತರಿಗೆ ಈಗ ಮುಖ್ಯ ಬೇಡಿಕೆ ಏನಪ್ಪ ಅಂತಂದ್ರೆ ಅವ್ರದ್ದು ನಮಗೆ 1 ಎಕರೆಗೆ 1 ಲಕ್ಷ ಕೊಡ್ರಿ ಅನ್ನುವಂಥ ಮಾತು ನಾವು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀವಿ. 1 ಲಕ್ಷ ಕೊಡೋದ್ರಲ್ಲಿ 40,000 ನೀವು ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ರಿ, ಉಳಿದ 60,000 ಏನದಪ್ಪ ಅಂತಂದ್ರೆ ಮಿನಿಮಮ್ ಬಡ್ಡಿ ಹಚ್ಚಿರಿ ಮಾಡಿರಿ. ಬ್ಯಾಂಕ್ ಉಳಿಬೇಕಾಗ್ತದೆ, ಬ್ಯಾಂಕಿನ ಸಿಬ್ಬಂದಿದಾಯಿತು ಅದ್ರ ಮೇಂಟೆನೆನ್ಸ್ ಆಯಿತು ಮಾಡಲೇಬೇಕಾಗ್ತದೆ. ಆ ದಿಶೆಯಲ್ಲಿ ಮಾಡಿದರೆ ಯೋಗ್ಯನೋ ಅನ್ನುವಂಥ ಮಾತು ಹೀಗಾರಿಕೆ ಒಂದಷ್ಟು ಮಂದಿ ಮಾತಾಡ್ತಾ ಇದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಜೊಲ್ಲೆಯವರು ಈ ಸಲ ಕೇವಲ ಕಾರ್ಪೊರೇಟ್ಗಳಿಗೆ, ಕೇವಲ ಕಮರ್ಷಿಯಲ್ ಪರ್ಪಸ್ ಜನರಿಗೆ ಹೆಚ್ಚು ಮಾಡೋ ಸಲುವಾಗಿ ಒಂದೇನೋ ಪ್ಲ್ಯಾನ್ ಹಾಕೊಂಡಂಗೆ ಕಾಣ್ತಾ ಇದ್ದಾರೆ ಈ ಮ್ಯಾನೇಜ್ಮೆಂಟ್ದವರು. ಆದರೆ ಅದರಿಂದ ಲಾಭವೂ ಅದ. ಅದೇ ಕಾಲಕ್ಕಲ್ಲಿ ಎಚ್ಚರಿಕೆ ಹೆಜ್ಜೆ ಹಿಡದೆ ಹೋದ್ರೆ ಬ್ಯಾಂಕ್ ದಿವಾಳಿಗಳೆಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಇರಲಿ, ಅವ್ರು ಮಾಡೋ ಪ್ರಯತ್ನ ಮಾಡಲಿ. ಜೊತೆಗೆ ರೈತರಿಗೆ ಮಾತ್ರ 1 ಲಕ್ಷ ಎಕರೆಗೆ ಕೊಡುವ ಯೋಜನೆಯನ್ನು ಕೈ ಬಿಡದ ಅವ್ರು ಎತ್ತುವಂಥ ಕೆಲಸ. ಜೊತೆಗೆ ಪ್ರತಿಯೊಂದು ಗ್ರಾಮಕ್ಕೂ ಅಥವಾ ಪ್ರತಿಯೊಂದು PKPSಗೂ ಗೋಡೌನ್ಗಳು ಆಹಾರ ಧಾನ್ಯಗಳು ಇಡುವಂಥದ್ದು. ಗೊಬ್ಬರ ಇಡೋ ಸಲುವಾಗಿ ಗೊಬ್ಬರ ಇಡೋದು ಇರಲಿ, ಅದು ಬೇಕಾಗ್ತದೆ, ಗೊಬ್ಬರ ಇಲ್ಲ ಅಂತಲ್ಲ. ಅದ್ರ ಜೊತೆಗೆ ಕಾಳುಗಳನ್ನು ಹಳ್ಳಿಗಳಲ್ಲಿ ಏನು ಬೆಳೀತಿರ್ತಾರೆ ಕಾಳುಗಳನ್ನ ಇಡೋದಕ್ಕಾಗಿ ಮಾಡಿದರೆ ಆ ಗ್ರಾಮ ಪಂಚಾಯತ್ಗಳ ವ್ಯಾಪಾರ ಕೇಂದ್ರ ಆಗ್ಬೋದು ಮುಂದಿನ ದಿನದಲ್ಲಿ ಅನ್ನೋದು. ಮತ್ತು ರೈತರಿಗೆ ಮಾರ್ಕೆಟ್ ಮಾಡೋಕ್ಕಿರೋ ದಾರಿ ಇದು ಒಂದ ಅಂತೇಳಿ ನಮಗೆ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ? ಚರ್ಚೆ ಮಾಡಿರಿ ಓಪನ್ ಆಗಿ. ಇದನ್ನು ಮಾರ್ಕೆಟ್ ಮಾಡಿಕೊಡೋದು ವಿಚಾರ ಬಗ್ಗೆ ವಿಚಾರ ಮಾಡಿರಿ. ಮಾರ್ಕೆಟ್ ಮಾಡೋ ತನಕ, ರೈತರಿಗೆ ಮಾರ್ಕೆಟ್ ಸಿಗೋ ತನಕ
ರೈತರಿಗೆ ಎಷ್ಟೋ ಸಾಲ ಕೊಟ್ಟರು ಬಸ್ ಅಂತಾರಲ್ಲ ಹಂಗೆ ಪರಿಸ್ಥಿತಿ ಬರೀ ಬಡ್ಡಿ ತುಂಬೆ ಸತ್ತು ಹೋಗುವಂಥ ಪ್ರಸಂಗ ಪಾಪ ರೈತರಿಗೆ ಬರ್ತದೆ. ಈಗಾಗಲೇ ಕಳೆದ 25 ವರ್ಷಗಳಲ್ಲಿ ಹೆಚ್ಚು ಕಡಿಮೆ ಏನಿಲ್ಲಪ್ಪ ಅಂತಂದ್ರು 55 ಲಕ್ಷ ಜನ ರೈತರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಮರಿಬೇಡ್ರಿ. ನಮ್ಮ DCC ಬ್ಯಾಂಕ್ ಆಡಳಿತ ಮಂಡಳಿ ಅವರ ಅನ್ನೋ ಮಾತನ್ನು ಹೇಳ್ತಾ ಅಟ್ಲೀಸ್ಟ್ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರತಿಯೊಂದು KPSಗೂ ಗೋಡೌನ್ ಆಗಲಿ ಮಾರ್ಕೆಟ್ ಪ್ರಯತ್ನ ಮಾಡಲಿ, ಎಲ್ಲರಿಗೂ ಎಲ್ಲ ಹಳ್ಳಿಗಳಿಗೂ ನೀರಿನ ವ್ಯವಸ್ಥೆ ಹೋಗಂಗಾಗಲಿ ಅಂತ ಹೇಳ್ತಾ ನಮಗೆ ಅನಿಸಿದ ಕೆಲವೊಂದು ಮಾತಾಡಿದ್ದು ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನೆನೆಸ್ಕೊಂಡ್ರೆ S16 ನ್ಯೂಸ್ ಅರ್ಥ ದೇಶ ತರಬಹುದು ಸತ್ಯದ ಕೈಗೆ ವಂದನೆಗಳು.